ಪರವಾಗಿಲ್ಲ. ಯಾಕಮ್ಮ, ಏನಾಯ್ತು? ನೀನು ತುಂಬ ಡಲ್ ಆಗಿದೆ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರು. ನೆನ್ನೆ ನೀನು ಮನೆಗೆ ಬಂದಾಗಲೂ ನಾನು ನೋಟಿಸ್ ಮಾಡಿದೆ, ನೀನು ನಾರ್ಮಲ್ ಆಗಿರಲಿಲ್ಲ. ಏನಾಯಿತು? ಅದು ಯಾಕೋ ಸ್ವಲ್ಪ ತಲೆನೋವು ಅಷ್ಟೆ. ಇದು ತಲೆನೋವಲ್ಲ, ಮನ್ಸಿಗೆ ಆಗ್ತಾ ಇರೋ ನೋವು ಅಲ್ವಾ? ಆಂಟಿ, ಹೇಳಬೇಕಾಗಿರೋ ನಿಮ್ಮ ಪ್ರೀತಿ ವಿಷಯನ ಮುಚ್ಚಿಟ್ಟು ನೀವು ತಪ್ಪು ಮಾಡಿಬಿಟ್ರಿ. ಆಂಟಿ? ಹೌದಮ್ಮ, ನನಗೆಲ್ಲ ಗೊತ್ತು. ಈ ವಿಷಯ ನೀನು ನನ್ನ ಹತ್ರ ಮುಂಚೆನೇ ಹೇಳಬೇಕಾಗಿತ್ತು. ಅಲ್ಲಮ್ಮ, ನಾನು ನಿನಗೆ ಅಷ್ಟೊಂದು ದೂರದವಳಾಗ್ಬಿಟ್ನಾ? ನನಗೊಂದು ಮಾತು ಹೇಳಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಆಂಟಿ, ಈ ವಿಷಯ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು? ನಿಮ್ಗೆ ಯಾರು ಹೇಳಿದ್ರು? ಪಾರ್ಥ ಹೇಳ್ದ. ಅವನು ಕೂಡ ನಿನ್ನ ಥರ ನೋವು ತಿಂತಿದ್ದಾನೆ. ಆ ನೋವು ತಡ್ಕೊಳಕ್ಕಾಗದೆ ನನ್ನ ಹತ್ರ ಬಂದು ಹೇಳ್ದ. ಅದನ್ನು ಕೇಳಿ ನನಗೆ ಶಾಕ್ ಆಗಿಲ್ಲ. ನೀವೆಂಥ ಕೆಲಸ ಮಾಡಿಬಿಟ್ರಿ ಅಂತ ನಿಮ್ಮ ಮೇಲೆ ಅನುಕಂಪ ಹುಟ್ಟಿತು. ಅಲ್ಲ, ನೀವು ಮಾಡಬಾರ್ದು ತಪ್ಪೇನೂ ಮಾಡಿಲ್ಲ. ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀರಾ, ಅದರಲ್ಲೇನು ತಪ್ಪಿದೆ? ನನಗೆ ತಪ್ಪು ಅನಿಸಿದ್ದು ಈ ವಿಷಯ ಇಲ್ಲಿವರೆಗೂ ಮುಚ್ಚಿಟ್ರಲ್ಲ, ಅದು. ಎಲ್ರಿಗೂ ಹೇಗೆ ಹೇಳೋದು ಅನ್ನೋ ಭಯಕ್ಕೆ ಸುಮ್ಮನಿದ್ರಲ್ವಾ? ಪ್ರೀತಿ ಮಾಡುವಾಗಿರೋ ಧೈರ್ಯ ಅದನ್ನು ಹೇಳ್ಕೊಳ್ಳೋಕೆ ಯಾಕಿರಲ್ಲ ಅಂತ. ಪ್ರೀತಿ ಮಾಡಿದ ಮೇಲೆ ಎಲ್ಲ ಫೇಸ್ ಮಾಡಬೇಕಲ್ವಾ? ಅದನ್ನು ಹೇಳೋ ಧೈರ್ಯ ಬೇಕಲ್ವಾ? ನೀವು ಹೇಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗಬೇಕು. ಈಗ ನೋಡು, ಇದೆಲ್ಲ ಗೊತ್ತಿಲ್ಲದೆ ನಾವು ಏನೇನೋ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ನಿಮ್ಮ ಮನಸ್ಸಲ್ಲಿ ಇರೋದನ್ನು ಯಾಕೆ ನಮ್ಮ ಹತ್ರ ಹೇಳಿಲ್ಲ? ಯಾಕೆ ಹೀಗೆ ಮಾಡಿದ್ರಿ? ನೀವಿಬ್ಬರು ಇದನ್ನು ಮುಂಚೆನೇ ಹೇಳಬೇಕಾಗಿತ್ತು. ಅಟ್ಲೀಸ್ಟ್ ನನ್ನ ಹತ್ರ ಆದರೂ ಹೇಳ್ಬೋದಾಗಿತ್ತಲ್ವಾ? ನಾನೇ ನಿಮ್ಮಿಬ್ಬರನ್ನು ದೂರ ಮಾಡ್ತಿದ್ನಾ? ನಂದೇನು ಅಷ್ಟೊಂದು ಕಲ್ ಮನ್ಸಲ್ಲಮ್ಮ, ನನಗೆಲ್ಲ ಅರ್ಥ ಆಗತ್ತೆ. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಾನು ಖಂಡಿತವಾಗ್ಲೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲಿವರೆಗೂ ಇದನ್ನು ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ರಿ ನೀವು. ಸಾರಿ ಆಂಟಿ, ನಿಮಗೆ ಗೊತ್ತಲ್ವಾ ಲಾಸ್ಟ್ ಟೈಮ್ ಮದುವೆ ಮುರಿದು ಬಿದ್ದಾಗ ಏನೆಲ್ಲ ಆಯಿತು ಅಂತ. ಅಣ್ಣನ ಜೊತೆ ಮದುವೆ ಕ್ಯಾನ್ಸಲ್ ಆಯಿತು. ಈಗ ತಮ್ಮನ ಜೊತೆ ಮದುವೆ ಆಗ್ತಾ ಇದ್ದಾಳೆ ಅಂತ ಎಲ್ಲರೂ ಏನೇನೆಲ್ಲ ಮಾತಾಡ್ತಾರೋ, ಅದರಿಂದ ನಿಮ್ಗೆ ಡಿಸಪಾಯಿಂಟ್ ಆಗುತ್ತೋ ಹರ್ಟ್ ಆಗುತ್ತೋ ಅಂತ ಹೇಳೋ ಧೈರ್ಯ ಮಾಡಲಿಲ್ಲ. ಛೇ, ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ನೀವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀರಾ, ನಾನು ಅಷ್ಟೇ ನೋಡೋದು. ನೆನ್ನೆ ಕೂಡ ಕೇಳಿದೆ ಯಾಕೆ ಡಲ್ ಆಗಿದೆ ಅಂತ. ಆವಾಗಲಾದರೂ ಹೇಳ್ಬಾರ್ದಾಗಿತ್ತಾ? ಪಾರ್ಥನ ಅಷ್ಟೊಂದು ಪ್ರೀತಿ ಮಾಡೋಳು ಇಷ್ಟೆಲ್ಲ ನಡಿಬೇಕಾದ್ರೆ ಅದೆಲ್ಲ ನೋಡ್ಕೊಂಡು ಹೇಗಮ್ಮ ಸುಮ್ಮನಿದ್ದೆ? ನಿನಗೆ ನೀನು ಪ್ರೀತಿ ಉಳಿಸ್ಕೋಬೇಕು ಅಂತ ಅನಿಸ್ಲೇ ಇಲ್ವಾ? ಅನ್ನಿಸ್ತೇ ಇರುತ್ತಾ ಆಂಟಿ? ನಿನ್ನೆ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಸಮಾಧಾನ ಮಾಡ್ಕೊ. ನಾನು ನಿನ್ನ ಹತ್ರ ಏನಂತ ಕೇಳಿದ್ದೇವ್ರೆ? ಒಂದು ಕಡೆ ಮನೆಯವರು, ಇನ್ನೊಂದು ಕಡೆ ಪಾರ್ಥ ಮತ್ತೆ ಅಪ್ಪಿ. ಯಾವ ಕಡೆ ವಾಲಿದ್ರು ನೋವಾಗೋದು ನನಗೇನೆ. ಅವರಿಬ್ರು ಪ್ರೀತಿಸಿ ತಪ್ಪ ಸರಿನಾ ಒಂದು ಅರ್ಥ ಆಗ್ತಿಲ್ಲ. ಯೋಚನೆ ಮಾಡಿದಷ್ಟು ಬರೀ ಪ್ರಶ್ನೆಗಳೇ ಹುಟ್ಟುತ್ತಾ ಇದೆ, ಆದರೆ ಯಾವುದಕ್ಕೂ ಉತ್ತರ ಮಾತ್ರ ಸಿಗ್ತಿಲ್ಲ. ಯಾಕೆಂತ ಕಷ್ಟದ ಪರೀಕ್ಷೆಗಳನ್ನ ಕೊಡ್ತಿದ್ಯಾ ದೇವ್ರೆ? ಎಲ್ಲ ನಿನ್ನ ಕೈಯಲ್ಲಿದೆ ಅಂದಮೇಲೆ ನೀನು ಯಾಕೆ ಇದನ್ನೆಲ್ಲ ಸರಿ ಮಾಡಬಾರ್ದು? ಈಗ ನೀನೇ ಏನಾದರೂ ದಾರಿ ತೋರ್ಸಪ್ಪ. ಭೂಮಿಕಾ, ಅಜ್ಜಿ, ಏನಮ್ಮ ದೇವ್ರ ಹತ್ರ ಜೋರಾಗಿ ಪ್ರಾರ್ಥನೆ ಮಾಡ್ದಾಗಿತ್ತು?
ಬೇಡಿಕೆ ತುಂಬ ದೊಡ್ಡದೇ ಅನ್ಸುತ್ತೆ. ಏನದು, ನಾವು ಕೇಳಬಹುದಾ? ಏನೂ ಇಲ್ಲ ಅಜ್ಜಿ. ಅದೇಗಮ್ಮ ಆಗುತ್ತೆ. ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತಿದ್ಯಾ ಅಂದಾಗ ಏನಾದರೂ ಕೇಳ್ಕೊಳ್ಳೇಬೇಕಲ್ಲ. ಪರವಾಗಿಲ್ಲ ಹೇಳಮ್ಮ, ಏನಂತ ಕೇಳ್ಕೊಂಡೆ? ಇನ್ನೇನಂತ ಕೇಳ್ಕೊಂಡಿರ್ತಾರಜ್ಜಿ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡಿರ್ತಾರೆ. ಅವ್ರ ಬಗ್ಗೆ ಅಂತೂ ಅವ್ರು ಖಂಡಿತ ಕೇಳ್ಕೊಂಡಿರಲ್ಲ, ಅದು ಮಾತ್ರ ಪಕ್ಕ. ಯಾಕೆಂದ್ರೆ ಸ್ವಾರ್ಥ ಇರಲ್ಲ, ಭಾಳ ಒಳ್ಳೆ ಮೆನ್ಸಿದೆ ಅವ್ರಿಗೆ. ಹೌದೇನಮ್ಮ, ಹಾಗೆ ಕೇಳ್ಕೊಂಡ್ಯಾ? ನಾನು ಇಷ್ಟಪಡೋರು ಇಷ್ಟಾರ್ಥನ ನೆರವೇರ್ಸಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ನನ್ನವ್ರೆಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ವಾಹ್, ನೋಡಿದ್ರಜ್ಜಿ, ಈ ಥರ ಪಂಚ್ ಡೈಲಾಗ್ ಹೊಡೆದನೆ ಹಾರ್ಟಿಗೆ ನೇರವಾಗಿ ಟಚ್ ಮಾಡಿಬಿಡ್ತಾರೆ. ಒಳ್ಳೆ ಮನ್ಸಿದ್ರೆ ಮಾತ್ರ ಇಂಥ ಮಾತುಗಳು ಬರೋದಕ್ಕೆ ಸರ್ ಅಲ್ವಾ ಅಜ್ಜಿ? ನಿಜ ಕಣೋ ಗುಂಡು. ನಾವು ಆಡೋ ಮಾತಿನಲ್ಲೇ ನಾವೇನು, ನಮ್ಮ ಸಂಸ್ಕಾರ ಎಂಥದ್ದು ಅನ್ನೋದು ಅರ್ಥ ಆಗ್ಬಿಡುತ್ತೆ. ನಮ್ಮ ಭೂಮಿಕಾ ಮುತ್ತಿನಂತ ಹುಡುಗಿ, ಅದಕ್ಕೆ ಮುತ್ತಿನಂತ ಮಾತಾಡಿದಾಳೆ. ಬಾಬಾ, ನೀವೆಂತ ಮುತ್ತಂತ ಮಾತಾಡ್ಬಿಟ್ರೆ ಅಜ್ಜಿ? ನನಗೆ ರೇಗಿಸ್ತೀಯ? ಇಲ್ಲ ಅಜ್ಜಿ. ಆದ್ರೂ ಭೂಮಿಕಾ, ಇಷ್ಟು ದಿವಸ ನಾನು ಗಮನಿಸಿರೋ ಹಾಗೆ ಇಷ್ಟೊತ್ತಿನಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಕೈ ಮುಕ್ಕೊಂಡು ನಿಂತಿದ್ನ ನಾನು ನೋಡೇ ಇಲ್ಲ. ಅದೇನಿವತ್ತು ಏನ್ ವಿಶೇಷ? ಹಶ್ವಾದಾಗ್ಲೇ ಮಗು ಅಳೋದು, ಏನಾದ್ರೂ ಬೇಕನ್ನಿಸ್ದಾಗ್ಲೇ ದೇವ್ರ ಹತ್ರ ಕೈ ಮುಕ್ಕೊಂಡು ನಿಂತ್ಕೊಂಡು ಕೇಳ್ಕೊಳ್ಳೋದು. ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ, ಅದೇನ್ ಬೇಡ್ಕೊಂಡೆ ಹೇಳ. ಅದು ಅಜ್ಜಿ, ಪಾರ್ಥ ಅವ್ರ ಮದುವೆ ಬಗ್ಗೆ ಕೇಳ್ಕೊಂಡೆ. ಎಲ್ಲ ಒಳ್ಳೇದಾಗ್ಲಿ ಅಂತ. ನೋಡಿದ್ರಾಜಿ, ಅವ್ರ ಬೇಡಿಕೆಯಲ್ಲಿ ಅವರೇ ಇಲ್ಲ, ನಾವು ನೀವು ಬಿಟ್ಬಿಡಿ. ಪಾಪ ಎಂಥ ಪರೋಪಕಾರಿ. ಈ ಕಲಿಗಾಲದಲ್ಲಿ ಮಳೆ ಬೆಳೆ ಎಲ್ಲ ಕಾಲಕ್ಕೆ ಆಗ್ತಾ ಇದೆ ಅಂದ್ರೆ ಇವ್ರಂಥವ್ರಿಂದಾನೇ ಅಜ್ಜಿ. ಸಾಕು, ಸುಮ್ಮನೆ ಇರ. ಸ್ವಲ್ಪ ಅವಕಾಶ ಸಿಕ್ಬಿಟ್ರೆ ಸಾಕು, ಅವಳು ಕಾಲು ಎಳೆಯೋದಕ್ಕೆ ಕಾಯ್ತಾ ಇರ್ತೀಯ. ಭೂಮಿಕಾ, ನೀನೇನು ಯೋಚನೆ ಮಾಡಬೇಡ. ಒಳ್ಳೆ ಮನಸ್ಸಿಂದ ಭಕ್ತಿಯಿಂದ ಕೇಳ್ಕೊಂಡ್ರೆ ಖಂಡಿತ ಎಲ್ಲ ಹಾಗೆ ಆಗತ್ತೆ. ನೋಡ್ತಾ ಇರು, ಪಾರ್ಥ ಇಷ್ಟಪಡೋ ಹುಡುಗಿನೇ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ಅಜ್ಜಿ ಹೇಳಿದ್ಮೇಲೆ ಮುಗೀತು, ಅಂಥವಳೆ ಬರ್ತಾಳೆ. ಏ ಕಳ್ಳ, ನನಗೆ ಕಾಲ್ ಎಳಿತೀನೋ? ಇಲ್ಲ ಜೇನು, ಸೀರಿಯಸ್ ಆಗಿ ಹೇಳ್ತೀನಿ. ಅಜ್ಜಿ, ಅವ್ನು ನನ್ನೇ ಬಿಡಲ್ಲ, ನಿಮ್ಮನ್ನು ಬಿಡ್ತಾನ? ಬಂದ ನೋಡಪ್ಪ ನಿನ್ನ ಆಪ್ತ ಮಿತ್ರ. ಲೇ, ಆಫೀಸಲ್ಲಿ ನೀನಿದ್ಯಾ ಅಂತ ನಾನು ಬೇಗ ಬಂದರೆ ನೀನು ನನ್ನಿಂದಾನೇ ಬಂದಿದ್ಯಲ್ಲ, ಯಾಕೋ? ಅಪ್ಪ, ವಿಷಯ ಆಗಿದೆ, ನನಗೆಲ್ಲ ಒಪ್ಸಿದ್ಯಾ ತಾನು ಹಿಂಗೆ ಇರಬೇಕು ಅಂತ? ಭಾರತನ ಮದುವೆ ಅಲ್ವೇನೋ, ಅದಕ್ಕೆ ಯಾವ ಥರ ಇರಬೇಕು ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡಿ ರಫ್ ಆಗಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಬಂದಿದ್ದೀನಿ. ತೋರಿಸ್ತೀನಿ. ವಾ, ಬರ್ ಸರಿ, ಬಾ. ಅಜ್ಜಿನೂ ಬಿಡಲ್ಲ. ಏಯ್ ನಡಿಯ. ಭೂಮಿಕಾ, ನೋಡ್ದ್ಯಾ, ಪಾರ್ಥನ್ ಮದುವೆ ಅಂತ ಎಲ್ಲರೂ ಎಷ್ಟು ಸಂಭ್ರಮದಲ್ಲಿದ್ದಾರೆ. ನಿನಗೂ ಅಷ್ಟೇ ಖುಷಿಯಾಗಿರ್ಬೇಕಲ್ಲ? ಅಲ್ಲಮ್ಮ, ಈ ವಿಷಯ ನನ್ನ ಹತ್ರ ಆಗಲಿ ಅಥವಾ ಗೌತಮ್ ಹತ್ರ ಆಗಲಿ ಹೇಳಕ್ಕೆ ನಿನಗೆ ಕಷ್ಟ ಆಗಿದ್ದಿದ್ರೆ ನೀನು ಭೂಮಿಕ ಹತ್ರ ಹೇಳ್ಬೋದಾಗಿತ್ತಲ್ವ? ಅವಳ ಹತ್ರ ಹೇಳಿದ್ದಿದ್ರೆ ಅವಳು ನಮ್ಮ ಹತ್ರ ಹೇಳ್ತಾ ಇದ್ಲು. ಯಾಕೆ ಈ ವಿಷಯ ನಿಮ್ಮ ಅಕ್ಕನ ಹತ್ರ ಹೇಳಿಲ್ಲ? ಅದು ಆಂಟಿ, ಅಕ್ಕಂಗೆ ವಿಷಯ ಗೊತ್ತಿತ್ತು. ವಾಟ್? ಭೂಮಿಕಾಗೆ ಈ ವಿಷಯ ಗೊತ್ತಿತ್ತಾ? ಹಾಂ ಆಂಟಿ. ಗೊತ್ತಿದ್ರು ಮತ್ತ್ಯಾಕೆ ಈ ವಿಷಯ ನಮ್ಮ ಹತ್ರ ಹೇಳಿಲ್ಲ? ಅವಳು ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದಾಳೆ. ಅದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು. ಅಲ್ಲ, ಎಲ್ಲ ಗೊತ್ತಿತ್ತು ಅವಳು ಹೇಗೆ ಇಷ್ಟೊಂದು ಕಾಮಾಗಿರಕ್ಕೆ ಸಾಧ್ಯ? ಭಾರತನ ಮದುವೆ ಅಂತ ಅವಳು ತುಂಬ ಖುಷಿಯಾಗಿದ್ದಾಳೆ. ಪ್ರತಿಯೊಂದನ್ನು ಅವಳೇ ಮುಂದೆ ನಿಂತು ಮಾಡ್ತಿದ್ದಾಳೆ. ಅಲ್ಲಮ್ಮ, ಎಲ್ಲ ವಿಷಯ ಅವಳಿಗೆ ಗೊತ್ತಿದ್ರು ಒಂದ್ಸಲನೂ ನಮ್ಮ ಹತ್ರ ಏನು ತೋರಿಸ್ಕೊಳ್ಳೇ ಇಲ್ವಲ್ಲ? ಅವಳು ಒಂದೇ ಒಂದು ಮಾತು ಹೇಳಿದ್ದಿದ್ರೆ ಇಷ್ಟೆಲ್ಲ ಮುಂದುವರಿತಾ ಇರಲಿಲ್ಲ. ಯಾಕೆ ಅವಳು ನಮ್ಮ ಹತ್ರ ಹೇಳಿಲ್ಲ? ನಿಜವಾಗ್ಲೂ ನೀವಿಬ್ರು ಪ್ರೀತಿಸ್ತಾ ಇರೋದು, ಒಬ್ಬರನ್ನೊಬ್ಬರನ್ನ ಇಷ್ಟೊಂದು ಹಚ್ಕೊಂಡಿರೋದು ಅವಳು ಗೊತ್ತಿತ್ತಾ? ಹಾಂ ಆಂಟಿ. ಆದರೂ ಅವಳು ಯಾಕೆ ಸುಮ್ಮನೆ ಇದ್ಲು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ.
ಅಟ್ಲೀಸ್ಟ್ ನನ್ನ ಹತ್ರ ಆದರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ನನ್ನ ಹತ್ರ ಹೇಳಿದೆ ತಪ್ಪು ಮಾಡಿಬಿಟ್ಲು. ಹೋಗಲಿ ಬಿಡು, ಆಗೋಗಿರೋದ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಮುಂದೆ ಏನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನೋಡು, ನೀನೇನೂ ಚಿಂತೆ ಮಾಡಬೇಡ, ನಾನಿದ್ದೀನಿ, ನಾನೆಲ್ಲ ನೋಡ್ಕೋತೀನಿ. ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲಮ್ಮ. ನಿಮ್ಮಿಬ್ಬರಿಗೂ ನಾನು ಮದುವೆ ಮಾಡಿಸ್ತೀನಿ. ಥ್ಯಾಂಕ್ಸ್ ಆಂಟಿ. ನಾನಿಲ್ಲಿ ಹೊರಡ್ತೀನಿ. ಅಪೇಕ್ಷಾ ಮನಸ್ಸಲ್ಲಿ ಭೂಮಿಕಾ ವಿರುದ್ಧ ದ್ವೇಷದ ಬೀಜ ಬಿತ್ತಿದ್ದಾಯಿತು. ಇನ್ನದು ಬೆಳೆದು ಹೆಮ್ಮರ ಆಗೋದನ್ನು ನಾವು ನೋಡಬೇಕು. ಹೇಗಿದೆಯಪ್ಪ ಪಾರ್ಥನ ಮದುವೆ ಪ್ಲಾನಿಂಗು? ಏ ನೈಸ್ 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 ನೈಸ್. ಏನು ಇಷ್ಟು ದೊಡ್ಡದಾಗಿ ಪ್ಲಾನ್ ಮಾಡ್ಬಿಟ್ಟಿದ್ಯಾ? ಮತ್ತೆ ನಮ್ಮ ಪಾರ್ಥನ ಮದುವೆ ಅಂದ್ರೆ ಏನು ಸುಮ್ಮನೆನಾ? ಅದ್ದೂರಿ ಅನ್ನೋ ಪದಕ್ಕೆ ಅಸೂಯೆ ಹುಟ್ಟಬೇಕು. ಆ ರೇಂಜ್ಗೆ ಅವ್ರ ಮದುವೆನ ಅದ್ದೂರಿಯಾಗಿ ಮಾಡ್ಬೋಣ ಕಣ. ಅದು ಅಲ್ದೆ ಗೆಳೆಯ, ನಮ್ಮ ಸಂಬಂಧದಲ್ಲಿ ಈ ಮನೇಲಿ ಆಗ್ತಿರೋ ಕೊನೆ ಮದುವೆ ಕಣ ಇದು. ಇದೊಂದು ಆಗ್ಬಿಟ್ರೆ ಈ ಮನೆ ಪಾಲಿಗೆ ಸದ್ಯಕ್ಕೆ ಮದುವೆ ಸೀಸನ್ನು ಮುಗ್ದಂಗೆ. ಕರೆಕ್ಟ್. ಇದನ್ನು ಬಿಟ್ರೆ ನೆಕ್ಸ್ಟು ನಿನ್ನ ಮಕ್ಕಳ ಮದುವೆನೋ ಅಥವಾ ನಿನ್ನ ತಮ್ಮನ ಮಕ್ಕಳ ಮದುವೆನೋ ಮಾಡಬೇಕಾಗುತ್ತೆ. ಅದಕ್ಕೆ ಈ ಮದುವೆನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗ್ರ್ಯಾಂಡಾಗಿ ನೀಟಾಗಿ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀನಿ. ಎಲ್ಲ ಕರೆಕ್ಟಾಗಿದೆ. ಅಪ್ಪಿ ತಪ್ಪಿ ಮಿಸ್ ಆಗಿದ್ರೆ ಹೇಳು, ಸೇರಿಸ್ಬೋಣ. ಪರವಾಗಿಲ್ಲ ಕಣ, ನಾನೇ ಸ್ಪೀಡು ಅಂದರೆ ನನಗಿಂತ ಸ್ಪೀಡ್ ಆಗಿದೆಯಲ್ಲ ನೀನು. ಮತ್ತೆ ನೋಡ, ಇದು ಅಮ್ಮನ ಡಿಪಾರ್ಟ್ಮೆಂಟು, ಅಮ್ಮನೇ ಡಿಸೈಡ್ ಮಾಡಬೇಕು. ಅದು ಸರಿನೇನು. ಎಷ್ಟಾಗ್ಲಿ ನಿನ್ನ ಪಾಲಿಗೆ ಅಮ್ಮನೇ ಅಲ್ವೇನಪ್ಪ ಸುಪ್ರೀಮು, ಮಾತೃವಾಕ್ಯ ಪರಿಪಾಲಕ. ಆಯ್ತು, ಇದನ್ನ ಅವ್ರಿಗೊಂದ್ಸರ್ತಿ ತೋರಿಸ್ಬಿಡು. ಹೌದು ಗೆಳೆಯ, ಅದಕ್ಕೆ ಯಾಕೆ ಒಂಥರ ಇದ್ರು? ಅದು ಅಪೇಕ್ಷೆಗೇನೋ ಸ್ವಲ್ಪ ಹುಷಾರಿಲ್ವಂತೆ. ಅವಳು ಅಲ್ಲಿ ಅಪ್ಸೆಟ್ ಆಗಿದ್ದಾಳೆ ಅಂತ ಇವರು ಇಲ್ಲಿ ಅಪ್ಸೆಟ್ ಆಗಿದ್ದಾರೆ. ನೀನೇ ಒಂದ್ಸತಿ ವಿಚಾರಿಸು. ಅಬ್ಬಾ ಬೇಡಪ್ಪ ಸ್ವಾಮಿ, ಬೇಡ. ನಿನ್ನ ಸಂಸಾರದಲ್ಲಿ ನಾನು ಒಗ್ಗರಣೆ ಹಾಕಕ್ಕೆ ಬರಲ್ಲ, ನನ್ನ ಸಂಸಾರದಲ್ಲಿ ನೀನು ಒಗ್ಗರಣೆ ಹಾಕಕ್ಕೆ ಬರಬೇಡ. ನಿಮ್ಮದು ನಿಮಗೆ, ನಂದು ನನಗೆ. ನೀನು ಅಪ್ಪಳನಾಗಿ ಇಟ್ಟಿರೋ ಫಿಟ್ಟಿಂಗಿಂದ ನಾನು ಫುಲ್ ಹುಷಾರಾಗ್ಬಿಟ್ಟಿದ್ದೀನಪ್ಪ. ನಿನ್ನ ಸವಾಸನೆ ಬೇಡ. ನೀನುಂಟು ಅದಕ್ಕೆ ಉಂಟು. ನಾನೇನು ಬರಲ್ಲ. ಏ ಆನಂದ, ಅಬ್ಬಾ ಬೇಡಪ್ಪ, ನಿನಗೊಂದು ದೊಡ್ಡ ನಮಸ್ಕಾರ ಅಲ್ವಾ. ಇಡೀ ರಾತ್ರಿ ಮನೆಯಿಂದ ಆಚೆ ಚಳಿ ನಡ್ಗಂಗೆ ಮಾಡ್ಬಿಟ್ಟಲ್ಲೋ. ಏನೋ 3 ಪೀಸ್ ಸೂಟ್ ಆಗಿದೆ, ಬಚಾವಾದೆ. ಸಿಂಗಲ್ ಪೀಸ್ ಆಗಿದ್ದಿದ್ರೆ ಫುಲ್ ತಣ್ಣಗೆ ಆಗ್ಬಿಟ್ಟಿರೋದು. ನಗೋ ನಗೋ, ನನಗೂ ಟೈಮ್ ಬರುತ್ತೆ. ನನಗೂ ಟೈಮ್ ಬರಲಿ, ವಿಚಾರಿಸ್ಕೋತೀನಿ ಮಗನೇ. ಏ ಬಾ, ಏಯ್ ಬಾರ, ಯಾಕೋ ಅಷ್ಟೊಂದು ನೂರ್ಕೊಂಡು ಹೋಗ್ತಾ ಇದೆಯಾ? ಏಯ್ ಬಾಯ್. ತಗೊಂಡ್ರ ಚಾಕ್ಲೇಟು? ಏಯ್ ಏನು ನೋಡ್ತಾ ಇದ್ದೀರಾ? ತಗೊಳ್ಳಿ. ಮತ್ತೆ ಏನ್ ಸಮಾಚಾರ? ಹೆಂಗ್ ಮಾಡಿದ್ರಿ ಎಕ್ಸಾಮ್? ಹೆಂಗಿತ್ತು? ಏನು ಸರ್ ನೀವು ಬೆಳಗ್ಗೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಹಂಗೆ ಬೈದ್ರಿ, ಇವಾಗ ನೋಡಿದ್ರೆ ಚಾಕ್ಲೇಟ್ ಕೊಟ್ಟು ಹಿಂಗೆ ನೈಸ್ ಹೊಡಿತಾ ಇದ್ದೀರಾ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಸಾರ್? ಸೊ ನೀವೇ ಹೇಳಿ ನೋಡೋಣ ನಾನು ಯಾಕೆ ಆ ಥರ ಮಾಡಿದೆ ಅಂತ. ಗೊತ್ತಿಲ್ಲ ಸರ್, ನೀವೇ ಹೇಳಿ. ಅರೆ ವೆರಿ ಸಿಂಪಲ್ ಕಣ್ರೋ. ನೋಡಿ, ದೀಪಾವಳಿ ಹಬ್ಬದಲ್ಲಿ ಈ ರಾಕೆಟಿಗೆ ಬುಡಕ್ ಬೆಂಕಿ ಕೊಟ್ರೆ ಅದು ಮೇಲೆ ಹಾರೋದು. ಸೇಮ್ ಕಾನ್ಸೆಪ್ಟ್. ನೋಡಿ, ನೀವು ಸ್ವಲ್ಪ ಮೇಲೆ ಹೋಗಲಿ ಅಂತ, ಐ ಮೀನ್ ನಿಮ್ಮಲ್ಲೂ ಕೂಡ ರೋಷ, ಜೋಶು, ಹಠ ಇದೆಲ್ಲ ಹೊರಗೆ ಬಂದು ರೊಚ್ಚಿಗೆದ್ದು ಹೋಗಿ ಎಕ್ಸಾಮ್ ಬರಲಿ ಅಂತ ಸ್ವಲ್ಪ ಜಾಸ್ತಿನೇ ಉರಿಸ್ಬಿಟ್ಟೆ ನಾನು. ನೋಡಿ, ಯಾರೋ ಕಿವಿ ಮಾತು ಹೇಳೋದ್ಕಿಂತ ಅಥವಾ ಯಾರೋ ನಮಗೆ ಅಡ್ವೈಸ್ ಮಾಡಿ ನಾವು ಮಾಡೋದ್ಕಿಂತ ನಮಗೆ ಟ್ರಿಗರ್ ಮಾಡ್ತಾರಲ್ಲ, ಆಗ ನಾವು 100% ಕೊಡ್ತೀವಿ. ಆಗ ನಮ್ಮಲ್ಲಿರೋ ಎಲ್ಲ ಟ್ಯಾಲೆಂಟು ಹೊರಗೆ ಬಂದ್ಬಿಡುತ್ತೆ. ಸೊ ನಿಮ್ಮಲ್ಲಿರೋ ತಾಕತ್ ಹೊರಗೆ ಬರಲಿ ಅಂತ ನಾನು ಆ ಥರ ಮಾಡಿದೆ. ಸರ್ ಬಲೆ ಇದ್ದೀರ ನೀವು, ಹಿಂಗೆ ಚಮ ಕೊಡೋದು ನಮಗೆಲ್ಲ ಭಯ ಆಗೋಗಿತ್ತು ಸರ್. ಆದರೂ ನೀವು ಹೇಳಿದ್ದು ನಿಜ ಸರ್. ನಾನು ರೊಚ್ಚಿಗೆದ್ದು ಒಂದೊಂದು ಪ್ರಶ್ನೆಗೆ 2 ಪೇಜ್ ಉತ್ತರ ಬರೆದಿದ್ದೀನಿ. ಅಷ್ಟು ಕೋಪ ಆಯಿತು ನಿಮ್ಮ ಮೇಲೆ. ನೋಡಿ, ನೀವು 2 ಪೇಜ್ ಬರೆದು ಬಂದ್ರೂ ಅಲ್ಲಿ ಕೊಡೋ ಮಾರ್ಕ್ಸು ಅಷ್ಟೇ. ನಮ್ಮಲ್ಲಿರೋ ಈ ಉರಿ, ಹಠ ಇದನ್ನೆಲ್ಲ ಅವಶ್ಯಕತೆಗಿಂತ ಜಾಸ್ತಿ ಉಪಯೋಗಿಸ್ಬಾರ್ದು ಕಣ್ರು. ಹೌದು, ಏನೋ 1 to 2 ಬರೆದು ಬಂದಿದ್ದೀನಿ ಅಂತ ಹೇಳ್ತೀಯಲ್ಲ,
ಸಿನಿಮಾ ಸ್ಟೋರಿ ಏನು ಬರ್ದು ಬಂದಿಲ್ಲ ತಾನೇ? ಓ ಪಾಸ್ ಆಗ್ತೀರಾ ತಾನೇ? ಪಾಸ್ ಆಗೋಷ್ಟಾದ್ರೂ ಬರ್ದೀರಾ? ಪರವಾಗಿಲ್ಲ ಸರ್, ತಕ್ಕ ಮಟ್ಟಾಗಿ ಬರ್ದಿದ್ದೀವಿ. ಲಾಸ್ಟ್ ಟೈಮ್ಗಿಂತ ಚೆನ್ನಾಗೇ ಮಾಡಿದ್ದೀವಿ. ಹ್ಞೂ ಸರ್, ನೀವೇನೇನು ಹೇಳ್ಕೊಟ್ರು ಅದನ್ನೇ ಬರ್ದು ಬಂದಿದ್ದೀವಿ. ನೀವು ಹೇಳ್ಕೊಟ್ಟಿದ್ನೆಲ್ಲ ಹಂಗೆ ಬಟ್ಟಿ ಇಳಿಸ್ಬಿಟ್ಟಿದ್ದೀವಿ ಸರ್. ಏನೋ ಒಂದು ಆಗುತ್ತೆ ಬಿಡಿ ಸರ್. ಏನೋ ಒಂದಾಗುತ್ತೆ ಅಂತ ನನಗೂ ಗೊತ್ತು, ಆದರೆ ಆಗ್ಬಾರ್ದು ಆಗ್ಬಿಡ್ರಿ ಅಂತ ಟೆನ್ಷನ್ ನನಗೆ. ಯಾಕೆ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ನಮ್ಗೆ ಹೇಳಿದ್ರು ಟೆನ್ಷನ್ ನಿಮ್ಗೆ ಯಾಕೆ? ಅದೇನಿಲ್ಲ ಕಣ್ರೋ, ನಾನು ಕೂಡ ನಿಮ್ಮ ಥರನೇ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೊಂಥರ ಎರ್ಗೆ ನೋವು ಇದ್ದಂಗೆ ಏನಿ. ಪಾರ್ಥ ಸರ್, ಒಂದು ನಿಮಿಷ ಬನ್ನಿ ಇಲ್ಲಿ. ಹಾಂ ಸರ್, ಒಂದು ನಿಮಿಷ ಬಂದೆ. ಸರಿ ಕಣ್ರೋ, ಓಕೆ ಕಣ್ರೋ, ಎಲ್ಲರೂ ಹುಷಾರಾಗಿ ಮನೆಗೆ ಹೋಗಿ, ಓಕೆನಾ? ಆಮೇಲೆ ನೋಡಿ, ನೆಕ್ಸ್ಟ್ ಇಯರಿಂದ ನೀವೆಲ್ಲ ಕಾಲೇಜ್ಗೆ ಹೋಗ್ತೀರಾ, ಓಕೆ? ಒಂದು ಹೊಸ ಲೈಫ್ ಶುರು ಆಗುತ್ತೆ. ಓಕೆ, ಹೀಗೆ ಓದ್ಕೋಬೇಕು ನೀವು ಮುಂದಕ್ಕೂ. ಹಾಂ, ನನ್ನ ನಂಬರ್ ಇದೆ ಅಲ್ಲ ನಿಮ್ಮ ಹತ್ರ? ಸರ್ ಇದೆ. ಏನೇ ಇದ್ರೂ ಕಾಲ್ ಮಾಡಿ ನನಗೆ. ಹಾಂ ಸರ್. ಓಕೆ ಓಕೆ ಸರ್. ಓಕೆ ಸರ್. ಬಾಯ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಸರ್, ಓ ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ. ಇದು ನೀವು ನಮ್ಮ ಶಾಲೆಯಲ್ಲಿ ಒಂದು ತಿಂಗಳು ಗೆಸ್ಟ್ ಫ್ಯಾಕಲ್ಟಿಯ ಕೆಲಸ ಮಾಡಿದ್ರಲ್ಲ, ಅದಕ್ಕಾಗಿ ಕೊಡ್ತಿರ್ತಕ್ಕಂಥ ಸಂಬಳ 15,000 ಇದೆ ಇದರಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನಾನು ನಿಜ ಹೇಳ್ತೀನಿ, ಈ ಥರ ಅಮೌಂಟ್ನ ನನ್ನ ಲೈಫಲ್ಲೇ ನೋಡಿರಲಿಲ್ಲ ಸರ್. ನಿಜನಾ? ನಂಬಕ್ಕೆ ಆಗ್ತಿಲ್ಲ ರೀ. ಇಷ್ಟೊಂದು ದುಡ್ಡು ನೀವು ನೋಡೇ ಇಲ್ವಾ? ಆಶ್ಚರ್ಯ ಆಗುತ್ತಪ್ಪ. ಸರ್, ನನಗೂ ಅದೇ ಥರ ಅನಿಸ್ತಾ ಇದೆ. ಐ ಮೀನ್, ನಾನು ಇಲ್ಲಿ ಬಂದು ಕೆಲಸ ಮಾಡ್ತೀನಿ, ಇಲ್ಲಿ ಸ್ಯಾಲ್ರಿ ತಗೋತೀನಿ ಅಂದರೆ ನನ್ನ ಕೈಲಿ ಅದನ್ನು ನಂಬೋಕ್ಕಾಗ್ತಾ ಇಲ್ಲ. ಎಲ್ಲದೂ ಒಂಥರ ಡ್ರೀಮ್ ಥರ ಫೀಲ್ ಆಗ್ತಾಯಿದೆ ಸರ್. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಾರಿ ಸರ್, ನಾನು ತುಂಬಾ ಎಮೋಷ್ನಲ್ ಆಗ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಬಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಸಿಗೋಣ ಮತ್ತೆ. ಸಾರ್, ಹೇ ಚುಮ್ಕಿ, ಯಾಕೋ ಮತ್ತೆ ಬಂದೆ? ಸಾರಿ ಸರ್, ಥ್ಯಾಂಕ್ಸ್ ಹೇಳೋದನ್ನೇ ಮರ್ತ್ಬಿಟ್ಟೆ. ಥ್ಯಾಂಕ್ಸ್ ಯಾಕೋ? ಇಷ್ಟು ದಿನ ನಮ್ಮನ್ನ ಯಾರು ಕ್ಯಾರೆ ಅಂತಿರ್ಲಿಲ್ಲ. ದಡ್ಡ ನನ್ನ ಮಕ್ಕಳು, ಪೊರ್ಕಿಗಳು ಅಂತಿದ್ರು, ಪ್ರಾಣಿಗಳ ಥರ ನೋಡ್ತಿದ್ರು. ಆದರೆ ನೀವು ಹಂಗೆ ಮಾಡಲಿಲ್ಲ ಸರ್. ನೀವು ನಮ್ಮನ್ನ ನಿಮ್ಮ ಥರನೇ ನೋಡಿದ್ರಿ, ನಮ್ಮನ್ನ ತುಂಬ ಬದಲಾಯಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮಮ್ಮಂಗೆ ಹುಷಾರಿಲ್ಲ ಅಂದ ತಕ್ಷಣ ಆಪ್ರೇಷನ್ಗೆ ಬೇಕಾದಷ್ಟು ಕಾಸನ್ನ ಸಿಗೋ ಹಾಗೆ ಮಾಡಿದ್ರಿ. ಅದರಿಂದ ಆಗಿದ್ದ ಸಹಾಯ ಅಷ್ಟಿಷ್ಟಲ್ಲ ಸರ್, ಆ ಸಹಾಯಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ನಿಮ್ಮದು ತುಂಬ ಒಳ್ಳೆ ಮನಸ್ಸು ಸರ್. ಇಟ್ಸ್ ಓಕೆ ಕಣೋ, ಅದರಲ್ಲೇನಿದೆ. ಅಯ್ಯೋ ಹೌದು, ನಾನೇ ಕೇಳೋದು ಮರ್ತಿದ್ದೆ, ನಿಮ್ಮಮ್ಮ ಹೇಗಿದ್ದಾರೋ? ಆಪ್ರೇಷನ್ ಆಯಿತು ಸರ್, ಇವಾಗೇನೂ ತೊಂದರೆ ಇಲ್ಲ. ಅಮ್ಮ ಹುಷಾರಾಗಿದ್ದಾಳೆ. ಹಾಗೆ ಇವಾಗ ನನಗೆ ಓದಬೇಕು, ಉದ್ಧಾರ ಆಗಬೇಕು ಅಂತ ಅನ್ನಿಸ್ತಿದೆ. ಆದರೆ ಅಮ್ಮಂಗೆ ಓದಿಸೋಷ್ಟು ಶಕ್ತಿ ಇಲ್ಲ ಸರ್. ಓದಬೇಕು ಅನ್ನೋ ಆಸಕ್ತಿ ಇದ್ದರೂ ಮುಂದೆ ಓದ್ತೀನೋ ಇಲ್ವೋ ಗೊತ್ತಿಲ್ಲ ಸರ್. ನೋಡು ಚುಮ್ಕಿ, ನಿನಗೆ ಲೈಫಲ್ಲಿ ಎಷ್ಟೇ ಕಷ್ಟ ಬಂದರೂ ನೀನು ಓದೋದನ್ನು ಮಾತ್ರ ನಿಲ್ಲಿಸ್ಬಾರ್ದು. ನೀನೇನು ಚಿಂತೆ ಮಾಡಬೇಡ ಕಣೋ. ನಿಂಗೆ ಎಷ್ಟು ಓದಬೇಕೋ ಅಷ್ಟು ಓದು, ನಾನು ನಿನ್ನ ಓದಿಸ್ತೀನಿ, ಓಕೆ? ನೋಡು, ನನ್ನ ನಂಬರ್ ನಿನ್ನ ಹತ್ರ ಇದೆಯಲ್ಲ? ಹಾಂ ಸರ್. ನಿಮ್ಮಮ್ಮಂಗೆ ಅಥವಾ ನಿನಗೆ ಯಾವುದೇ ಥರದ ಕಷ್ಟ ಬಂದರೂ ನಂಗೆ ಕಾಲ್ ಮಾಡು. ನೀನು ಯಾರೂ ಇಲ್ಲ ಅಂತ ಅನ್ಕೋಬೇಡ, ನಾನಿದ್ದೀನಿ. ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಕಣೋ. ಆಶೀರ್ವಾದ ಮಾಡಿ ಸರ್. ಹೇ, ಏನೋ ಮಾಡ್ತಾ ಇದೀಯಾ? ಬರ್ತೀನಿ ಸರ್. ಓಕೆ, ಇರು ನಿಮಿಷ ಇರು. ನೋಡು, ಇದರಲ್ಲೊಂದು ಸ್ವಲ್ಪ ದುಡ್ಡಿದೆ, ಇದನ್ನ ಇಟ್ಕೊ ನೀನು. ಬೇಡ ಸರ್. ಅಮ್ಮನ ಮೆಡಿಸಿನ್ಸ್ಗೆ ಉಪಯೋಗ ಆಗತ್ತೆ ಕಣೋ. ಬೇಡ ಸರ್. ಬಾಯ್ಲಿ ಟೇಕ್ ಕೇರಾ, ಹುಷಾರಾಗೋಡು.
ಅಂಕಲ್ 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 ಸಾರಿ ಅಂಕಲ್, ಅದು ನನ್ನ ಸ್ಯಾಲ್ರಿ ದುಡ್ಡನ್ನ ತಂದು ಇದು ನನ್ನ ದುಡಿಮೆ ಅಂತ ನಾನು ನಿಮ್ಮ ಹತ್ರ ಹೆಮ್ಮೆಯಿಂದ ಹೇಳ್ಕೊಬೇಕಿತ್ತು. ಆದರೆ ಅಂಕಲ್, ಆ ದುಡ್ಡಿನ ಅವಶ್ಯಕತೆ ನನಗಿಂತ ಜಾಸ್ತಿ ಜುಮ್ಕಿಗಿತ್ತು ಅಂಕಲ್, ಅದಕ್ಕೆ ಅವನಿಗೆ ಕೊಟ್ಬಿಟ್ಟೆ. ಅಂಕಲ್, ನೀವು ಹಾಕಿದ ಚಾಲೆಂಜಲ್ಲಿ ನಾನು ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ ಅಂಕಲ್. ಒಂದಂತೂ ನಿಜ ಅಂಕಲ್, ಯಾವುದೇ ಬುಕ್ಕು ಹೇಳ್ಕೊಡದೆ ಇರೋದನ್ನ, ಯಾವುದೇ ಯೂನಿವರ್ಸಿಟಿಲೂ ಸಿಗದೆ ಇರೋ ಪಾಠನ ಈ 1 ತಿಂಗಳಲ್ಲಿ ನಾನು ಕಲ್ತಿದ್ದೀನಿ ಅಂಕಲ್. ಅಂಕಲ್, ನೀವು ತೋರಿಸಿರೋ ದಾರಿಯಲ್ಲೇ ನಡೀತೀನಿ ಅಂಕಲ್. ಆನ್ ದಿ ವೇ ಯಾರೇ ಸಿಕ್ಕಿದ್ರು ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂಕಲ್. ನೀವು ಕೊಟ್ಟ ಚಾಲೆಂಜಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅಂಕಲ್. ನೀವು ನೋಡ್ತಾ ಇರಿ, ಮಕ್ಕಳು ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತಾರೆ, ಅವ್ರ ಜೊತೆಗೆ ನಾನು ಕೂಡ ಪಾಸ್ ಆಗ್ತೀನಿ. ಈ ಟಾಸ್ಕಲ್ಲಿ ಗೆದ್ದೇ ಗೆಲ್ತೀನಿ. ಪಾರ್ಥ, ನಾನು ನಿನಗೆ ಚಾಲೆಂಜ್ ಕೊಟ್ಟಿದ್ದು ನೀನು ಸೋಲ್ಲಿ ಅಂತ. ನೀನು ಸೋಲ್ತೆ ಅಂತಾನೆ ಅನ್ಕೊಂಡಿದ್ದೆ, ಆದರೆ ನೀನು ನನ್ನ ನಿರೀಕ್ಷೆಗೆ ಮೀರಿ ಗೆಲ್ಲೋ ಹಾಗೆ ಕಾಣ್ತಾ ಇದೆ. ನನಗೀಗ ಅನ್ನಿಸ್ತಾ ಇದೆ, ನಿನಗೆ ಜವಾಬ್ದಾರಿ ಇದೆ, ಜೀವನದಲ್ಲಿ ನೀನು ಏನು ಬೇಕಾದರೂ ಸಾಧಿಸ್ತೀಯ ಅಂತ. ಅಂಕಲ್, ಅಂದರೆ ನಾನು ನಿಮಗೆ ಓಕೆ ಆಗಿದ್ದೀನಿ ಅಂತ ಲೆಕ್ಕ. ಅನೌನ್ಸ್ಮೆಂಟ್ ಒಂದೇ ಪೆಂಡಿಂಗ್ ಅಲ್ವಾ ಅಂಕಲ್? ನನ್ನನ್ನು ಕ್ಷಮಿಸ್ಬಿಡಪ್ಪ. ಯಾಕೆ ಅಂಕಲ್? ನೀನು ಚಾಲೆಂಜಲ್ಲಿ ಗೆದ್ದರೂ ನಿನ್ನನ್ನು ನಾನು ಒಪ್ಕೊಳ್ಳಲ್ಲ. ನೋಡಪ್ಪ, ನಾನು ಮರ್ಯಾದೆಗೆ ಅಂಜೋನು, ಭಯಸ್ಥ ನಾನು. ಹಾಗಾಗಿ ನನ್ನ ಮಗಳನ್ನ ನಾನು ಕೊಡೋದಿಲ್ಲ.